ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ, ಇದನ್ನ ಪ್ರಾರಂಭ ಮಾಡಿದವರು ಜವಾಹರ್ಲಾಲ್ ನೆಹರು ಅವರು. ಯಾವಾಗ ಇಸ್ರೋ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ತಾವು ಹಳೆ ಗೂಗಲ್ ಮಾಡಿದ್ರೆ ಕಾಣುತ್ತೆ, ಒಂದು ಚಿತ್ರ ಕಾಣ್ತಾ ಇದೆ. ಅದೇನು ಅಂತಂದ್ರೆ, ನೀವು ಉಪಗ್ರಹಕ್ಕೆ ಬೇಕಾದಂತ ಕೆಲವು ವಸ್ತುಗಳನ್ನ ಸೈಕಲ್ ಮೇಲೆ, ಎತ್ತಿನ ಗಾಡಿಯ ಮೇಲೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಅಂತ ಒಂದು ಸ್ಥಿತಿಯಲ್ಲಿ ಪ್ರಾರಂಭವಾದದ್ದೇನೆ ಇಸ್ರೋ. ಅದು ಬೆಳೆದ ಪರಿ ಅಂತಿಂತದಲ್ಲ. ಅದನ್ನ ಯಾಕೆ ನೆನಪು ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ಇವತ್ತೊಂದು ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಅದು ಇಸ್ರೋದ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಹೊರಟೋಗ್ತಾ ಇರೋದು. ಇಟ್ಸ್ ರಿಯಲಿ ಹಾರಿಬಲ್. ಇವನ್ ಚಂದ್ರಯಾನದಲ್ಲಿ ಪಾಲ್ಗೊಂಡಂತ ವಿಜ್ಞಾನಿಗಳು ಕೂಡ ಹೊರಟೋಗಿದ್ದಾರೆ. ಸುಮಾರು 2020 ನಂತರ ಇತ್ತೀಚೆಗೆ ಸುಮಾರು 100ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆ ಕೊಟ್ಟರು. ಸೊ ಒಟ್ಟಾರೆಯಾಗಿ 2017-18 ನಂತರದ ಅವಧಿಯಲ್ಲಿ ಇಸ್ರೋದಿಂದ ರಾಜೀನಾಮೆ ಕೊಟ್ಟಂತಹ ವಿಜ್ಞಾನಿಗಳು ಮತ್ತು ತಜ್ಞರ ಸಂಖ್ಯೆ 300 ದಾಟುತ್ತೆ. ಇಟ್ ಹ್ಯಾಸ್ ಬಿಕಮ್ ಎ ಕಂಟಿನ್ಯೂಯಸ್ ಪ್ರೊಸೆಸ್ ಆಸ್ ಆಫ್ ನೌ. ಯಾಕೆ ಇದು ಆಗ್ತಾ ಇದೆ? ಇದು ಬಹಳ ಮುಖ್ಯವಾದ್ದು. ಅದ್ರ ಜೊತೆಗೆ ಯಾಕೆ ರಾಜೀನಾಮೆ ನೀಡ್ತಾ ಇದ್ದಾರೆ? ಸೊ ಈಗ ಯಾವ ಸ್ಥಿತಿ ಬಂದಿದೆ ಅಂದ್ರೆ, ಇಸ್ರೋದ ವಿಜ್ಞಾನಿಗಳೆಲ್ಲ ಹೊರಟು ಹೋಗ್ಬಿಟ್ರೆ ನಾವು ಸಂಘ ಪರಿವಾರದವರು, ಯಾರೋ ಪೂಜಾರಿಗಳು ಗ್ರಹಗಳು ಇದು ಮಾಡ್ತಾ ಅವು ತಗೊಂಡೋಗಿ ಕುಡಿಸ್ಬೇಕಷ್ಟೇ ಹೆಸರುದಲ್ಲಿ. ಅವ್ರು ಕೂತ್ಕೊಂಡು ಈ ಗ್ರಹ ಹೇಗ್ ಬಂತು, ಶನಿ ಗ್ರಹ ಈ ಕಡೆ ತಿರುಗ ಹೇಳ್ತಾರಲ್ವಾ. ಸೊ ಈ ಗ್ರಹದ ವಕ್ರ ದೃಷ್ಟಿ ಇದೆ. ಈ ಜ್ಯೋತಿಷಿಗಳು ಇವರು ಕರ್ಕೊಂಡು ಹೋಗಿ ಇಸ್ರೋದಲ್ಲಿ ಕೂಡಿಸುವ ಸ್ಥಿತಿ ಬಂದಿದೆ. ಇವ್ರೇನ್ ಹಾಗೆ ಮಾಡಲ್ಲ ಅಂತ ನಂಬಿಕೆನೂ ನನಗಿಲ್ಲ. ಯಾಕೆಂದ್ರೆ ಇವ್ರು ಯಾವ ಸ್ಥಿತಿ ಇವ್ರದ್ದು ಇದಿದೆ ಅಂತಂದ್ರೆ, ನಾನು ಈ ಹಿಂದಿನ ಸಂದರ್ಭದಲ್ಲಿ ಹೇಳಿದೆ, ನಾನು ಉತ್ತರ ಪ್ರದೇಶದ ಪಠ್ಯ ಪುಸ್ತಕಗಳಲ್ಲಿ ಅದು ಬರ್ತಾ ಇದೆ ಅಂತ. ಸೊ ಏನು ಅಂದ್ರೆ, ವಿಮಾನವನ್ನ ಕಂಡು ಹಿಡಿದವರು ರೈಟ್ ಸಹೋದರ ಇನ್ನೊಬ್ಬರು ಅಲ್ಲ, ರಾವಣ. ಆತನ ಪುಷ್ಪಕ ವಿಮಾನ ಇತ್ತು, ಅವನ್ ಕಂಡವನು. ಮೊದಲು ಗಗನಯಾತ್ರಿ ಇನ್ಯಾರು ಅಲ್ಲ, ಹನುಮಂತ. ಇಂಥ ಮೂಢರ ಕೈಯಲ್ಲಿ ಆಡಳಿತ ಇರೋದ್ರಿಂದ ಅವ್ರು ಇದನ್ನು ಮಾಡಬಹುದು, ನನಗೇನು ಅನುಮಾನ ಇಲ್ಲ. ಅವ್ರು ಕರ್ಕೊಂಡೋಗಿ ಕೂಡಿಸ್ಬೇಕು. ಏನಿದೆ, ಯಾಕೆ ರಾಜೀನಾಮೆ ನೀಡ್ತಿದಾರ ಅನ್ನೋ ಮೊದಲ ಪ್ರಶ್ನೆ ನನ್ನ ಮುಂದೆ ಇದೆ. ಮೊದಲನೇದಾಗಿ, ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳೇನಿವೆ ಅದರ ಆಕರ್ಷಣೆ ಅದು. ಸೊ ಇಂಡಿಯಾದ ಹೊರಗಡೆ ಭಾರತದ ವಿಜ್ಞಾನಿಗಳಿಗೆ ಅತಿ ಹೆಚ್ಚಿನ ಬೇಡಿಕೆ ಇದೆ. ಈ ಅತಿ ಹೆಚ್ಚಿನ ಬೇಡಿಕೆ ಇರುವಂತಹ ವಿಜ್ಞಾನಿಗಳು ಏನಿದ್ದಾರೆ ಅವರು ಭಾರತದಿಂದ ಹೊರಗೆ ಹೋಗ್ತಿದ್ದಾರೆ. ನನಗಿರುವ ಕುತೂಹಲ ಯಥಾ ಪ್ರಕಾರ, ಈ ರಾಮ್ ರಾಜ್ಯದಲ್ಲಿರೋ ಬಿಟ್ಕೊಂಡು ಅವ್ರು ಯಾವ ವಿದೇಶಕ್ಕೆ ಯಾಕೆ ಹೋಗ್ತಾರೆ? ಅವರು ಇಲ್ಲಿರೋದು ರಾಮ್ ರಾಜ್ಯ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಅಲ್ವಾ. ಏನಿವೆ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ. ಮೇನ್ ಆಗಿ ಇಲ್ಲಿ ಇದೆ ಒಂದು 2-3 ಕಂಪನಿಗಳೇನಿವೆ ಅವು ಆಕರ್ಷಿಸ್ತದೆ ಅಂತ ಹೇಳಾಗ್ತಾ ಇದೆ. ಅದು ಅಗ್ನಿಕುಲ್, ಸ್ಕೈ ರೂಟ್, ಬೆಲಾಟ್ರಿಕ್ಸ್ ಮೊದಲಾದ ಸಂಸ್ಥೆಗಳು ಹೆಚ್ಚಿನ ಸಂಬಳವನ್ನ ಕೊಡ್ತಾ ಇವೆ ಅಂತ. ಆದ್ರೆ ಭಾರತದಲ್ಲಿ ಏನಾಗ್ತಿದೆ ಅಂತ, ಇದಕ್ಕೆ ಮತ್ತೆ ನಾನು ಹೇಳ್ದಕ್ಕಂದ್ರೆ ನೀವು ಬೈತಾರೆ ನಾನು, ಆದ್ರೆ ಏನ್ ಮಾಡಕ್ಕಾಗಲ್ಲ, ಹೇಳಲೇಬೇಕು. ಕಡಿಮೆ ವೇತನ ಮತ್ತು ಸೀಮಿತ ಪ್ರೋತ್ಸಾಹ ಇದೆ ಭಾರತದಲ್ಲಿ. ಸೊ ಇಸ್ರೋ ವಿಜ್ಞಾನಿಗಳ ಸಂಬಳ ಏನಿದೆ ಅದು ಜಾಗತಿಕ ಬಾಹ್ಯಾಕಾಶ ಸಂಸ್ಥೆಗಳು ಹಾಗೂ ಖಾಸಗಿ ವಲಯದೊಂದಿಗೆ ಹೋಲಿಸಿದ್ರೆ ಅತಿ ಕಡಿಮೆ ಅವರಿಗೆ ಇರುವಂತಹ ವೇತನ ಹೋಲಿಸಿದ್ರೆ. ನಾವು ಹೆಚ್ಚಿನ ವೇತನ ಕೊಡಲ್ಲ, ಯಾಕಂದ್ರೆ ನಾವು ದುಡ್ಡುಗಳನ್ನೆಲ್ಲ ಬೇರೆ ಖರ್ಚು ಮಾಡ್ಬೇಕಲ್ವಾ. ನಾವು 2,000 ಕೋಟಿ ಕಲೆಕ್ಟ್ ಮಾಡಿ ದೇವಸ್ಥಾನ ಕಟ್ತೀವಿ, ಬೇಕಾದ್ರೆ ಇಸ್ರೋ ದುಡ್ಡು ಕೊಡಲ್ಲ. ಬೇಕಾದ್ರೆ ಇಸ್ರೋ ಚಂದ್ರಯಾನ ಮಾಡೋದು ಯಶಸ್ವಿ ಆದ್ರೆ ಅದ್ರ ಫೋಟೋ ಪ್ರಧಾನಿ ಅವ್ರ ಫೋಟೋ ಇರುತ್ತೆ. ಪ್ರಧಾನಿಯವ್ರು ಹೋಗ್ಬಿಟ್ಟು ಕೂತ್ಕೊಂಡು ಹಬ್ಬ ಅಂತ ಹೇಳಿ ತಪ್ಪಳೆ ಹೊಡಿಸ್ತಾರೆ. ಆದ್ರೆ ಅಲ್ಲಿ ಕೆಲಸ ಮಾಡುವವರಿಗೆ ಕಾಂಪಿಟೇಟಿವ್ ಆದಂತಹ ಸ್ಪರ್ಧಾತ್ಮಕ ಹಾಳ ಹೋಗ್ಲಿ, ಅಟ್ಲೀಸ್ಟ್ ವಿದೇಶಿ ಬಾಹ್ಯಾಕಾಶ ಸಂಸ್ಥೆಗಳು ಕೊಡುವ ಸಂಬಳದ ಕಾಲು ಭಾಗನೂ ಇಲ್ಲ ರೀ ಇಂಡಿಯಾದಲ್ಲಿ. ಇದು ಏನ್ ಮಾಡೋಣ ಇದಕ್ಕೆ? ಸೊ ಆದ್ರೆ ವಿಶ್ವಾದ್ಯಂತ ಹೊಸ ಅವಕಾಶಗಳು ಹೆಚ್ಚಾಗಿವೆ. ಸೊ ಆ ಕಾರಣಕ್ಕಾಗಿ ಭಾರತೀಯ ವಿಜ್ಞಾನಿಗಳು ಭಾರತವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಈಗ ಲಭ್ಯವಿರುವ ವರದಿಗಳು ಮತ್ತು ಮಾಹಿತಿಯ ಪ್ರಕಾರ ಕಳೆದ ಕೆಲವೇ ತಿಂಗಳಿನಲ್ಲಿ
ಕೆಲವೇ ತಿಂಗಳಿನಲ್ಲಿ 100ಕ್ಕೂ ಹೆಚ್ಚು ವಿಜ್ಞಾನಿಗಳು ಜೊತೆಗೆ ತಾಂತ್ರಿಕ ಸಿಬ್ಬಂದಿ ಇಸ್ರೋವನ್ನು ತೊರೆದಿದ್ದಾರೆ. ದಟ್ ಇಸ್ ಒನ್ ಥಿಂಗ್. ಇಂತಹ ಪ್ರತಿಭಾ ನಿರ್ಗಮನ ಇದೆಯಲ್ಲ, ಅದರಿಂದ ಆಗುವಂತಹ ಪರಿಣಾಮ ಏನಿದೆ, ಆ ಪರಿಣಾಮ ಹಾರಿಬಲ್. ಅದು ಇದು ಪ್ರಾರಂಭ ಆಗಿದೆ 2017. 2017ಗಿಂತ ಮೊದಲು ಈ ಪ್ರತಿಭಾ ಪಲಾಯನ ಇಸ್ರೋದಿಂದ ಆಗಿರಲಿಲ್ಲ. ಈ ಪ್ರತಿಭಾ ಪಲಾಯನ ಪ್ರಾರಂಭ ಆಗಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ. ದೇಶದಲ್ಲಿ ಸೈಂಟಿಫಿಕ್ ಇದೇನಿದೆ ಅದು ಹೊರಟು ಹೋಗ್ಬಿಟ್ಟು ಬರೇ ಧಾರ್ಮಿಕತೆ ಇದರಲ್ಲಿ ದೇಶ ಮುಳುಗ್ತಲ್ಲ, ಕೋಮುವಾದ ಬೆಂಕಿ ಹಚ್ಚೋದು, ಆವಾಗ ವಿಜ್ಞಾನಿಗಳೆಲ್ಲ ಭಾರತವನ್ನು ಬಿಟ್ಟು ಹೋಗೋದಕ್ಕೆ ಪ್ರಾರಂಭವಾಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆದದ್ದು. ಸೊ ಅದರಿಂದ ಇದ್ರ ಪರಿಣಾಮ ಏನು ಗೊತ್ತಾ ನಿಮಗೆ? ಇದರ ಪರಿಣಾಮ ಒಂದು, ನಮ್ಮ ಗಗನಯಾನ ಯೋಜನೆಗಳು ವಿಳಂಬ ಆಗ್ತವೆ. ನೀವು ಹೊಸ ವಿಜ್ಞಾನಿಗಳನ್ನು ತೆಗೆದುಕೊಂಡು ಅವರು ಅದರಲ್ಲಿ ತರಬೇತಿ ಪಡೆದು ಇನ್ನೊಂದು ಮಾಡೋದೇನಿದೆ, ಮೊದಲನೇದಾಗಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನ ಯೋಜನೆ ಇತ್ತಲ್ಲ, ಅದಕ್ಕೆ ಹೊಡೆತ ಬೀಳತ್ತೆ ಅನ್ನುವ ಅದನ್ನ ಇಸ್ರೋ ಮೂಲಗಳು ತಿಳಿಸ್ತವೆ. ಇನ್ನು ಕಷ್ಟ, ಇಷ್ಟು ಜನ ವಿಜ್ಞಾನಿಗಳು ಹೋಗಿರೋದ್ರಿಂದ ನಾವು ಮತ್ತೆ ಹೊಸಬರನ್ನ ಅಪಾಯಿಂಟ್ ಮಾಡ್ಕೊಂಡು, ಸೊ ಈ ಯೋಜನೆ ಏನಿದೆ, ಆ ಯೋಜನೆ ಮಾನವ ಬಾಹ್ಯಾಕಾಶ ಯಾನ ಯೋಜನೆ ಏನಿದೆ ಅದು ವಿಳಂಬ ಆಗತ್ತೆ ಅನ್ನೋದು ಮೊದಲನೇದು. ಅದ್ರ ಜೊತೆಗೆ ಬಹಳಷ್ಟು ಜನ ಇಸ್ರೋದಲ್ಲಿರುವವರು ಹೇಳ್ತಾರೆ, ಇಸ್ರೋ ಪ್ರಧಾನ ಕಚೇರಿ ಬೆಂಗಳೂರಲ್ಲಿ ಇದೆ, ತಮಗೆಲ್ಲ ಗೊತ್ತಿರ್ಬೋದು. ಸೊ ಅಲ್ಲಿ ಒಂದೇನು ಅಂದ್ರೆ, ಒಬ್ಬ ಹಿರಿಯ ವಿಜ್ಞಾನಿಯನ್ನ ಬದಲಾವಣೆ ಮಾಡೋದಿದೆಯಲ್ಲ, ಇಟ್ ಇಸ್ ಸುಲಭ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾರನ್ನ ಕರ್ಕೊಂಡೋಗಿ ಕೂಡಿಸಕ್ಕಾಗಲ್ಲ. ಯಾರೋ ಮನ್ಸಿಗೆ ಬಂದವ್ರನ್ನ ಅದೇನು ರಾಮ ಜನ್ಮಭೂಮಿ ಟ್ರಸ್ಟ್ ಅದು ಯಾರೋ ಕೇಸರಿ ಹಾಕ್ದವ್ನು ಕರ್ಕೋದು ಕಡ್ದು ಅವ್ನು ಕಾಸು ಕೊಡ್ಕೊಂಡು ಹೋಗೋದು, ಆಯ್ತಾ, ಅವ್ರ ರಕ್ಷಣೆಗೆ ಎಲ್ಲ ಯತ್ನ ಮಾಡೋದು. ಈಗ ಲೇಟೆಸ್ಟ್ ಪ್ರಾಸಂಗಿಕವಾಗಿ ಹೇಳೋದು ನಾನು, ಈ ರಾಮ ಜನ್ಮಭೂಮಿ ಕಾಸು ಹೊಡೆದ ದುಡ್ಡಿದೆ, ಹುಡ್ಡಿ ದುಡ್ಡು ಹೊಡೆದು ಸುದ್ದಿ ಇದೆಯಲ್ಲ, ಅದಕ್ಕೆ SIT ತನಿಖೆ ನಡೆಸಿದ್ದು ಏನ್ ಮಾಡಿದೆ ಅಂದ್ರೆ, ಆ ಮೇನಿರುವಂತ ಚಂಪತ್ ರಾಯ್ ಅವರು ಮಹಾನ್ ಪ್ರಾಮಾಣಿಕರು ಅಂತ ವರದಿ ಕೊಟ್ಟಿದ್ದೆ. ಎಲ್ಲರೂ ಪ್ರಾಮಾಣಿಕರೇ. ಆ ಸಣ್ಣವ್ರು ಕಾಸು ಕೊಡದವ್ರು ಯಾರೋ ಸಣ್ಣ ಪುಟ್ಟವ್ರು ಇದಾರಲ್ಲ, ಅವ್ರು ಮತ ತಪ್ಪಿಸ್ತಾರೆ. ಈ ರೀತಿ ಇದೆ. ಆದ್ರಿಂದ ಯಾವುದೋ ಟ್ರಸ್ಟಿಗೆ, ದೇವರ ಟ್ರಸ್ಟಿಗೆ ನೇಮಿಸಿದ ಹಾಗೆ ಇಸ್ರೋಗೆ ನೇಮಿಸಕ್ಕಾಗಲ್ಲ. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸೊ ಆದ್ರಿಂದ ಒಬ್ಬ ಹಿರಿಯ ವಿಜ್ಞಾನಿಗಳ ಏನಿದ್ದಾರೆ ಅವರು ಬದಲಿಸೋದು ಸುಲಭ ಅಲ್ಲ. ಅದ್ರ ಜೊತೆ ಹಾಗಿದ್ರೆ ಇದು ಯಾವುದರ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು, ಚಂದ್ರಯಾನ 4 ಮತ್ತು ಚಂದ್ರಯಾನ 5, ಈ 2 ಮಹತ್ತರ ಯೋಜನೆಗಳನ್ನ ನಾವು ಇಟ್ಕೊಳ್ಳಲಾಗಿದೆ. ಈ 2 ಮಹತ್ತರ ಯೋಜನೆಗಳನ್ನ ಈಗ ಬಹುದೊಡ್ಡ ಸವಾಲಾಗಿ ನಮ್ಮ ಎದುರು ನಿಲ್ಲೋ ಚಾನ್ಸಸ್ ಇದೆ ಭವಿಷ್ಯದ ಈ 2 ಇಯರ್. ಯಾಕಂದ್ರೆ ವಿಜ್ಞಾನಿಗಳು ಬೇಕಲ್ವಾ, ವಾಟ್ ಟು ಡೂ. ಪೂಜಾರಿಗಳಿಂದ ಆಗಲ್ಲ ಅಲ್ವಾ, ಅಥವಾ ಸಂಘ ಪರಿವಾರದವರು ಲಾಠಿ ತಿರುಗಿಸೋದ್ರಿಂದ ಆಗಲ್ಲ ಅಲ್ವಾ, RSS ನ ಕಾರ್ಯಕರ್ತ ತಗೊಂಡೋಗಿ ನೇಮಿಸಕ್ಕಾಗಲ್ಲ. ಈಗ ಯೂನಿವರ್ಸಿಟಿಗಳಿಗಾದ್ರೆ ಹಾಗೆ ಮಾಡ್ತಾರೆ. ನೀವು ನೋಡಿ, ಈ ಬಹುತೇಕ ಇಂಡಿಯಾದ ಯೂನಿವರ್ಸಿಟಿಗಳಿಗೆ ನೀವು ನೋಡಿದ್ರೆ ಉಪಕುಲಪತಿಗಳು ಎಲ್ಲರೂ ಕೂಡ RSS ಇಂದ ಬಂದವರು. ಅವ್ರು ಇಡೀ ಯೂನಿವರ್ಸಿಟಿಗಳನ್ನ ಕೇಸರೀಕರಣ ಮಾಡಿ ಹಾಕಾಗೋಯ್ತು. ಅವರ ಪಠ್ಯ ಪುಸ್ತಕಗಳು ಅಲ್ಲಿ, ಅಥವಾ ಶಿಕ್ಷಣ ಕೇಸರೀಕರಣ. ಆದ್ರೆ ಇಸ್ರೋದಲ್ಲಿ ಹಂಗೆ ಮಾಡಕ್ಕಾಗಲ್ಲ. ನೀವು ಇಸ್ರೋದಲ್ಲಿ ಇರೋದ್ರಲ್ಲಿ ಅಲ್ಲೇ ಯಾರಾದ್ರೂ ನಮ್ಮ RSS ಹಿನ್ನೆಲೆಯವರು ಇದ್ರೆ ನೀವು ಮಾಡ್ಬೋದು. ಆದ್ರೆ RSS ಹಿನ್ನೆಲೆಯವ್ರನ್ನೇ ತಂದುಬಿಟ್ಟು ಅಲ್ಲಿ ಕೂಡಿಸಿದ್ರೆ ಇಸ್ರೋ ಬಾಗಿಲು ಮುಚ್ಚೋದು ಒಂದೇ ಕೆಲಸ, ಇನ್ನೇನು ಮಾಡಕ್ಕಾಗಲ್ಲ. ಸೊ ಆದ್ರಿಂದ ಅದು ಮೇಜರ್ ಇದು. ಅದರ ಜೊತೆಗೆ ನಾವು ಭಾರತೀಯ ಬಾಹ್ಯಾಕಾಶ ಕೇಂದ್ರವನ್ನ ಸ್ಥಾಪಿಸಬೇಕು ಅಂತ ಅಂದ್ಕೊಂಡಿದ್ವಿ. ದಟ್ ಇಸ್ ಇಂಪಾರ್ಟೆಂಟ್ ಯೋಜನೆ ನಮ್ದು. ಭಾರತೀಯ ಬಾಹ್ಯಾಕಾಶ ಕೇಂದ್ರ ಈಗ ಚೀನಾದ ಬಾಹ್ಯಾಕಾಶ ಕೇಂದ್ರ ಇದೆ, ವರ್ಲ್ಡ್ ಬೇರೆ ಇದೆ, ಅಮೆರಿಕಾದಿದೆ. ಸೊ ಹಾಗೇನೆ ಭಾರತದ ಬಾಹ್ಯಾಕಾಶ ಕೇಂದ್ರವನ್ನು ಕೂಡ ಸ್ಥಾಪಿಸಬೇಕು ಅಂತಿತ್ತು. ಅದರ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಇನ್ನು 2040ರಲ್ಲಿ ನಾವು ಚಂದ್ರನಲ್ಲಿ ಭಾರತೀಯನೊಬ್ಬನನ್ನ ಇಳಿಸ್ಬೇಕು 2040ಯಲ್ಲಿ. ಅಂದ್ರೆ ವಿಕಸಿತ ಭಾರತಕ್ಕಿಂತ ಮೊದಲು 7 ವರ್ಷ ಮಾಡಿದವು. ಸೊ ಅದು ಇಸ್ರೋದ ಯೋಜನೆಯಾಗಿತ್ತು. ಇಸ್ರೋ ಮೂಲಗಳು ಹೇಳುವುದರ ಪ್ರಕಾರ ದಿಸ್ ಇಸ್ ಆಲ್ಸೋ ವೆರಿ ಡಿಫಿಕಲ್ಟ್ ನಾವು, ಯಾಕೆಂದ್ರೆ ವಿಜ್ಞಾನಿಗಳು ಇಲ್ಲದೆ ಇರೋದ್ರಿಂದ ಇದು ಕೂಡ ಬಹಳ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಈ 4 ಅಂಶಗಳೇನಿವೆ ಇನ್ನೊಂದ್ಸಲ ನಿಮ್ಗೆ ಹೇಳ್ತೀನಿ. ಚಂದ್ರಯಾನ 4, ಚಂದ್ರಯಾನ 5, ಭಾರತೀಯ ಬಾಹ್ಯಾಕಾಶ ಕೇಂದ್ರ ಮತ್ತು ಚಂದ್ರನಲ್ಲಿ ಭಾರತೀಯ ಇಳಿಯುವ 2040ರ ಗುರಿ. ಇದರ ಮೇಲೂ ಕೂಡ ಇದು ಪರಿಣಾಮವನ್ನ
ಬೀರುತ್ತೆ. ಆಯ್ತಾ? ಇನ್ನು ಜಾಗತಿಕ ಸ್ಪರ್ಧೆಯಲ್ಲಿ ನೋಡಿ, ಇಸ್ರೋ ನಾವು ಚಂದ್ರಯಾನ ಮಾಡಿದಾಗ ವಿಶ್ವವೇ ಬೆರಗಾಗಿ ನೋಡಿತ್ತು. ಇಷ್ಟು ಕಡಿಮೆ ವೆಚ್ಚದಲ್ಲಿ ಚಂದ್ರಯಾನವನ್ನು ಮಾಡ್ತಲ್ಲ ಇಂಡಿಯಾ ಅಂತ ಎಲ್ಲ. ಸೊ ಈಗೇನಿದೆ, ಈ ಜಾಗತಿಕ ಸ್ಪರ್ಧೆ ಇದೆಯಲ್ಲ, ನಮ್ಮ ಇಸ್ರೋದಿಂದ ನಾವು ಹಲವಾರು ಉಪಗ್ರಹಗಳನ್ನ, ವಿದೇಶಿ ಉಪಗ್ರಹಗಳನ್ನು ಕೂಡ ಬಾಹ್ಯಾಕಾಶಕ್ಕೆ ಹಾರಿಸಿದ್ದೀವಿ. ಸೊ ಈ ರೀತಿ ಅದನ್ನ ನಾವು ಈ ಜಾಗತಿಕ ಸ್ಪರ್ಧೆ ಅಂತ ಕರಿತೀವಿ. ಸೊ ಐರೋಪ್ಯ ಬಾಹ್ಯಾಕಾಶ ಸಂಸ್ಥೆಗಳಿದೆ, ಚೀನಾದಿದ್ದೇ ಇದೆ, ಅಮೆರಿಕಾದಿದ್ದೇ ಇದೆ. ಸೊ ಇದರ ಜೊತೆಗೆ ನಾವು ಸ್ಪರ್ಧೆ ನಡೆಸ್ಬೇಕಲ್ವಾ? ಆ ಸ್ಪರ್ಧೆ ನಡೆಸುವುದಕ್ಕೆ ಇದು ಹಿನ್ನಡೆಯನ್ನ ಉಂಟು ಮಾಡುತ್ತೆ ಅಂತ. ಸೊ ಈಗ ಏನ್ ಮಾಡ್ತಾ ಇದೆ ಸರ್ಕಾರ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ಸರ್ಕಾರ ಮಾಡ್ತಾ ಇರೋದು ಕೂಡ ಏನದು ಅಂತ, ಕೇಂದ್ರ ಸರ್ಕಾರ ಅದರ ಬಾಹ್ಯಾಕಾಶ ಇಲಾಖೆ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳಿಂದ ಅವರ ರಾಜೀನಾಮೆ ಮತ್ತು ಸ್ವಯಂ ನಿವೃತ್ತಿಗೆ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡ್ತಾ ಇದೆಯಂತೆ. ಅಂದರೆ ಇರೋ ಬಿಟ್ಟು ಹೋಗಕೂಡುದು ಅಂತ. ಆದ್ರೆ ನೀವು ವಿಜ್ಞಾನಿಗಳನ್ನ ಕೂಡಾಕಿಡಕ್ ಸಾಧ್ಯ ಆಗಲ್ಲ. ಅದು ತಲೆಗೆ ಸಂಬಂಧಪಟ್ಟಿದ್ ಕಣ್ರಿ. ನೀವು ಬಿಟ್ಟು ಹೋಗಕ್ಕಾಗಲ್ಲ, ಸ್ವಯಂ ನಿವೃತ್ತಿ ಪಡಬೇಡಿ, ರಾಜೀನಾಮೆ ಕೊಡಕ್ ಬಿಡಲ್ಲ, ಬನ್ನಿ ರೂಮಲ್ಲಿ ಬೀಗ ಹಾಕಿಡ್ತೀವಿ ಅಂತ ಹೇಳಕ್ಕಾಗತ್ತೇನ್ರಿ? ಹಾಗಲ್ಲ. ಸೊ ಹಾಗೆ ಮಾಡುವ ಮೂಲಕ ವಿಜ್ಞಾನಿಗಳ ಕೆಲಸ ಮಾಡ್ಸಕ್ಕಾಗಲ್ಲ. ಯಾಕೆಂದ್ರೆ ಇದರಲ್ಲಿ ನೀವು R&D ಕೂಡ ಇರುತ್ತೆ. R&D ಗೊತ್ತಲ್ವಾ? ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ವಿಜ್ಞಾನಿಗಳು ಸತತವಾಗಿ ಅವರು ಸಂಶೋಧನೆಗಳು ನಡೆಸ್ತಿರ್ತಾರೆ. ಹೋಗಿ ಸುಮ್ಮನೆ ಆಫೀಸಿಗೆ ಹೋಗಿ ಕುತ್ಕೊಬರೋದಲ್ಲ, ಅಥವಾ ನಮ್ಮ ರಾಜಕಾರಣಿಗಳಾಗಿ ಮಂತ್ರಿಗಳಾಗಿ ಚೇಂಬರಿಗೆ ಹೋಗಿ ಕುತ್ಕೊಬಿಟ್ಟು ವಿಧಾನಸಭಾ ಪಾರ್ಲಿಮೆಂಟ್ ಕುತ್ಕೊಂಡು 4 ಇವ್ರನ್ನ ಇಟ್ಕೊಬಿಟ್ಟು ಭಾಷಣ ಹೊಡೆದ್ಬಿಟ್ಟು ಹೊರಗಡೆ ಬಂದು ಪಬ್ಲಿಕ್ ಮೀಟಿಂಗ್ ನಲ್ಲಿ ಭಾಷಣ ಮಾಡಿ ವೇಷ ಬದಲಿಸಿ, ಹಂಗಲ್ಲ ಅದು. ದಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಹಾಗೆ ಮಾಡೋದಕ್ಕೆ. ವಿಜ್ಞಾನಿಗಳು ದೇ ವಿಲ್ ಹ್ಯಾವ್ ಟು ಇನ್ವಾಲ್ವ್. ಆದ್ರೆ ಈ ಸರ್ಕಾರ ಈ ಕ್ರಮ ಕೈಗೊಳ್ಳುವ ಮೂಲಕ ಏನ್ ಸಾಧನೆ ಮಾಡಕ್ಕಾಗತ್ತೆ ಅಂತ. ಇನ್ನು ಮತ್ತೊಂದು ಮಾರ್ಗಸೂಚಿಯನ್ನು ಕೂಡ ಕೇಂದ್ರ ಸರ್ಕಾರ ಹೊರಡಿಸಿದೆ. ಅದೇನಂದ್ರೆ ರಾಜೀನಾಮೆಗಳನ್ನ ಸುಲಭವಾಗಿ ಅಂಗೀಕರಿಸಬೇಡಿ. ಸೊ ಒಬ್ಬ ವಿಜ್ಞಾನಿಯಾದವರು ರಾಜೀನಾಮೆ ಕೊಟ್ಟರೆ ಅಂಗೀಕರಿಸಲ್ಲ, ಅವನು ಕೂಡ ಹಾಕಿಡ್ತೀನಿ ಅಂತ ಅಂದ್ರೆ ವಾಟ್ ಟೈಪ್ ಆಫ್ ಮೆಂಟಾಲಿಟಿ? ಅವ್ರಿಗೆ ಒಳ್ಳೆ ಅವಕಾಶ ಇದ್ರೆ ಹೋಗ್ತಾರೆ ಅಲ್ವಾ? ಅವಕಾಶ ನಾವಿಲ್ಲಿ ಇದು ನನಗೆ ಒಳ್ಳೆಯ ಅವಕಾಶ ಅನ್ನುವ ಹಾಗೆ ನೋಡಿ. ಅವರಿರುವುದೇನೋ ಬಹುಮುಖ್ಯವಾಗಿ ಅವರಿಗೆ ವೇತನ ಮತ್ತು ಇತರ ಸೌಲಭ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನ ಜಾಸ್ತಿ ಮಾಡಕ್ಕೆ ಯಾಕಾಗಲ್ಲ? ಜಾಸ್ತಿ ಮಾಡೋ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾ? ಅಥವಾ ಕಟ್ಟುನಿಟ್ಟಿನ ನೀವು ರಾಜೀನಾಮೆ ಕೊಟ್ಟರೆ ನಾವು ಅಂಗೀಕರಿಸಲ್ಲ, ನಾವ್ ಏನ್ ದುಡ್ಡು ಕೊಡ್ತೀವ ಅದನ್ನ ತಿದ್ಕೊಂಡು ಬಿದ್ದಿರಿ. ಈ ಮೆಂಟಾಲಿಟಿ ಇದೆಯಲ್ಲ, ಈ ಮೆಂಟಾಲಿಟಿ ಕೇಂದ್ರ ಸರ್ಕಾರದಲ್ಲಿ ಕಾಣುತ್ತೆ. ಸೊ ಅದರ ಜೊತೆಗೆ ಪ್ರಮುಖ ಮಿಷನ್ಗಳಿಗಾಗಿ ಏನು ಪ್ರತಿಭೆಗಳನ್ನ ಉಳಿಸಿಕೊಳ್ಳುವುದಕ್ಕೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ತಲೆ ಕೆಡಿಸ್ಕೊಂಡಿದೆ ಕೇಂದ್ರ ಸರ್ಕಾರ. ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಎಲ್ಲರ ಮುಂದೆ ಇರುವಂತಹ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂದ್ರೆ, ಇಸ್ರೋ ಏನ್ ಎದುರಿಸ್ತಾ ಇದೆ ಈ ರಾಜೀನಾಮೆಗಳ ಪರ್ವ ಇದೆಯಲ್ಲ, ಈ ರಾಜೀನಾಮೆಗಳ ಪರ್ವ ಇದೆಯಲ್ಲ, ಇದರ ಪರಿಣಾಮ ಮತ್ತು ಭಾರತದಲ್ಲಿ ವೈಜ್ಞಾನಿಕ ಪ್ರತಿಭೆಯನ್ನು ಹೇಗೆ ಉಳಿಸ್ಕೋಬೇಕು ಅಂತ. ವೈಜ್ಞಾನಿಕ ಪ್ರತಿಭೆಯನ್ನ ಉಳಿಸಿಕೊಳ್ಳುವುದು ಇವತ್ತಿನ ದಿನ ಬಹುದೊಡ್ಡ ಸವಾಲಾಗಿದೆ. ವಿಜ್ಞಾನಿಗಳೆಲ್ಲ ದೇಶವನ್ನ ಬಿಟ್ಟು ಹೋದ್ರೆ ಈ ದೇಶ ಏನಾಗುತ್ತೆ ಗೊತ್ತಾ? ಜ್ಯೋತಿಷಿಗಳು, ಬುರುಡೆ ಹೇಳೋರು, ಇದು ಗಿಳಿಶಕನು, ಆಯ್ತಾ, ಹಾವಾಡಿಗರು, ಈ ರೀತಿ ದೇಶವಾಗಿ ಇದು ಉಳ್ಕೊಳ್ಳುತ್ತೆ ಹೊರತು ವೈಜ್ಞಾನಿಕ ಈ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆಯಲ್ಲ, ದಟ್ ವಿ ಆರ್ ಲೂಸಿಂಗ್ ಸರ್. ನಮಗೆ ಟೆಂಪರ್ಮೆಂಟ್ ಇಲ್ವೇ ಇಲ್ಲ, ಅದು ಇಲ್ವಲ್ಲ, ವೈಜ್ಞಾನಿಕ ಟೆಂಪರ್ಮೆಂಟೇ ಇಲ್ಲ. ನೀವು ಈ ಚಾನೆಲ್ಗಳಲ್ಲಿ ಬಹುತೇಕ ನೋಡಿ, ಜ್ಯೋತಿಷ್ಯರು ಬರ್ತಾರಲ್ಲ, ನೀವು ಬೆಳಗ್ಗೆ ಫೇಸ್ಬುಕ್ ಅದರಲ್ಲಿ ನೋಡಬಹುದು, ನಿಮ್ಮ ಮನೆಯ ಬಾಗಿಲಿನಲ್ಲಿ ಗಿಡ ಇದೆಯಾ, ಏನ್ ಮಾಡ್ಬೇಕು? ನಿಮ್ಮ ಮನೆಯ ಒಳಗಡೆ ಇದಿದೆಯಾ, ಇದನ್ನ ಏನ್ ಮಾಡ್ಬೇಕು? ಇದು ಬಹಳ ಅಪಾಯ, ಅದು ಈ ಕಡೆಯಿಂದ ಗ್ರಹ ತಿರುಗಿಸ್ಬಿಟ್ಟಿದೆ. ಈಗ ನಿಜವಾಗಿ ಗ್ರಹಗಳ ಅಧ್ಯಯನ ಮಾಡಕ್ಕೆ ವಿಜ್ಞಾನಿಗಳಿದ್ದಾಗ ಈ ಜ್ಯೋತಿಷಿಗಳು ಉಳ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೇನು ಮಾಡಬೇಕು ಅನ್ನೋದಿದೆಯಲ್ಲ, ಇದು ಬಹುದೊಡ್ಡ ಸವಾಲಾಗಿದೆ. ಯಾಕಂದ್ರೆ ವಿಜ್ಞಾನಿಗಳು ಸಿಗಲ್ಲ. ಆದ್ರಿಂದ ಇಂಡಿಯಾದ ಒಳಗಡೆ ಸೈಂಟಿಫಿಕ್ ಟೆಂಪರಮೆಂಟ್ ಮತ್ತು ಈ ಕ್ಷೇತ್ರಗಳಲ್ಲಿ R&D ಬೆಳೆಯುವುದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ. ಈ ದೇಶದಲ್ಲಿ ವಾತಾವರಣ ಹೊರಟೋಗಿದೆ. ಇದೆಲ್ಲ ಯಾಕೆ ಸಾಧ್ಯ ಆಯ್ತು ಗೊತ್ತಾ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಇದು ಒಂದು ರೀತಿ ಸೈಂಟಿಫಿಕ್ ಟೆಂಪರ್ಮೆಂಟ್, ಒಂದು ದೇಶ ವೈಜ್ಞಾನಿಕ ಮನೋಭಾವ ಇತ್ತು ಅವರಿಗೆ. ಅವ್ರು ಕೇವಲ
ಯು ಸಿ ದಟ್ ಈ ಮಸೀದಿ ಕೆಡಗೋದು, ಈ ದೇವಸ್ಥಾನ ಕಟ್ಟೋದು, ಇದೇ ಕೆಲಸದಲ್ಲಿ ನಿರತರಾಗಿದ್ರೆ ಒಬ್ಬರು ವಿಜ್ಞಾನಿ ದೇಶದಲ್ಲಿ ಹುಡ್ತಾನೆ ಇರಲಿಲ್ಲ. ಸೊ ನೆಹರು ಅಂತಹ ಒಂದು ಯು ಸಿ ಬಾಬಾ ಆಟೋಮೆಟಿಕ್ ಸೆಂಟರ್ ಏನಿದೆ, ಎಷ್ಟು ಮಾಡಿದ್ರೆ ಜವಾಹರ್ಲಾಲ್ ನೆಹರು. ಈಗ ಅವರು ಮಾನ ಮರ್ಯಾದೆ ಹರಾಜಾಕಬಿಟ್ಟು ನಾವಿಲ್ಲಿ ಸಿ ಹಣೆ ಮೇಲೆ ಕುಂಕುಮನೋ ವಿಭೂತಿನೋ ಹಚ್ಕೊಬಿಟ್ಟು ಅಕ್ಕಪಕ್ಕ ಜ್ಯೋತಿಷಿಗಳನ್ನ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆದ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಬರ್ತಾ ಇದೀವಿ ದೇಶದಲ್ಲಿ. ವಿಜ್ಞಾನಿಗಳೆಲ್ಲ ಹೊಂಟೋಗ್ತಿದ್ದಾರೆ. ಇನ್ನೇನ್ ಮಾಡೋಣ? ಸೈಂಟಿಫಿಕ್ ಟೆಂಪರ್ಮೆಂಟ್ ವಿ ಆರ್ ಲೂಸಿಂಗ್ ಸರ್, ವಿ ಆರ್ ಲೂಸಿಂಗ್. ಸೊ ಅದಕ್ಕೇನಿದೆ, ಇದು ಬಹಳ ಮುಖ್ಯವಾದ್ದು ಅನ್ಸುತ್ತೆ. ಈ ರೀತಿ ಪ್ರತಿಭೆಗಳು ಹೊರಟು ಹೋದ್ರೆ ಈ ದೇಶದ ಗತಿ ಏನಾಗುತ್ತೋ ಗೊತ್ತಿಲ್ಲ. ಏನಾಗುತ್ತೋ ನೋಡೋಣ. ನಾವು ರಾಮ್ ಭಜನೆ ಮಾಡ್ತಾ ಇರೋದು ಸಾಕು, ನಮಗಷ್ಟೇ ಅಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ಇನ್ನೇನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.